ಟ್ಯಾಲೆಂಟ್ ವರ್ಸಸ್ ಕ್ರಿಂಜ್. ಇವತ್ತಿನ ಲೈಫ್ ಸ್ಟೈಲ್ನಲ್ಲಿ ಟ್ಯಾಲೆಂಟ್ ಇರೋರಿಗಿನ್ನ ಕ್ರಿಂಜ್ ಪೀಪಲ್ಗಳೇ ತುಂಬ ಬೇಗ ಬೆಳೀತಾ ಇದ್ದಾರೆ. ಟ್ಯಾಲೆಂಟ್ ಇರೋರು ಏನೇನೋ ಕಷ್ಟಪಡ್ತಾರೆ, ಎಲ್ಲ ರೀತಿ ಎಫರ್ಟ್ ಹಾಕ್ತಾರೆ, ಅದು ಕೂಡ ಅವ್ರು ಬೆಳೀತಾ ಇಲ್ಲ. ಬಟ್ ಈ ಕ್ರಿಂಜ್ ನನ್ನ ಮಕ್ಕಳು ಏನೂ ಇಲ್ಲ, ಯೋಗ್ಯತೆ ಇಲ್ಲದೆ ಇದ್ರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆಗಲಿ ಅಥವಾ ಬೇರೆ ಕಡೆಯೇ ಆಗಲಿ ತುಂಬ ಈಸಿಯಾಗಿ ಬೆಳೀತಾ ಇದ್ದಾರೆ. ಈವನ್ ಇವ್ರ ಅಕೌಂಟ್ಗಳನ್ನ ಓಪನ್ ಮಾಡಿ ನೋಡಿದ್ರು ಕೂಡ ಪ್ರತಿ ರೀಲ್ಸ್ಗೂ ಪೋಸ್ಟ್ಗೂ ಜನ ಕ್ಯಾಕ್ರಿಸ್ ಮಕ್ಕೋಗಿತಾರೆ. 100 ಜನಕ್ಕೆ 90 ಜನ ಆದರೂ ಕ್ಯಾಕ್ರಿಸ್ ಮಕ್ಕೋಗ್ದಿರ್ತಾರೆ. ಆದರೂ ಕೂಡ ಇವ್ರಿಗೆ ಸ್ಟಿಲ್ ಡೈಲಿ ಒಳ್ಳೆ ವ್ಯೂಸ್ ಬರುತ್ತೆ, ಫಾಲೋವರ್ಸ್ ಬರ್ತಾ ಇರ್ತಾರೆ, ಜನ ಎಂಗೇಜ್ ಆಗ್ತಾ ಇರ್ತಾರೆ. ಸೊ ಅದಕ್ಕೆ ರೀಸನ್ ಏನು ಅಂತಂದರೆ ಸೋಷಿಯಲ್ ಮೀಡಿಯಾಗೆ ನೆಗೆಟಿವ್ ಪಾಸಿಟಿವ್ ಅನ್ನೋದು ಮ್ಯಾಟ್ರ್ ಆಗಲ್ಲ. ನಾವು ಬೈತಾ ಇದೀವೋ ಉಗುಳ್ತಾ ಇದೀವೋ ಅದಕ್ಕೆ ಗೊತ್ತಿಲ್ಲ. ನಾವು ಎಂಗೇಜ್ ಆಗ್ತಾ ಇದ್ದೀವಿ ಅಂದ್ರೆ ಆಟೋಮೆಟಿಕ್ಲಿ ಅವ್ರ ವೀಡಿಯೋಸ್ನ ಪುಷ್ ಮಾಡುತ್ತೆ. ಸೊ ಒಳ್ಳೆ ಕಂಟೆಂಟ್ ಕ್ರಿಯೇಟರ್ಸ್ ಒಳ್ಳೆ ವೀಡಿಯೋಸ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಜನ ಇಗ್ನೋರ್ ಮಾಡ್ತಾರೆ, ಯಾರು ನೋಡ್ತಾರೆ ಅಂದ್ಬಿಟ್ಟು. ಅದೇ ಈ ಕ್ರಿಂಜ್ ನನ್ನ ಮಕ್ಕಳು ಏನು ಹೇಳ್ತಾ ಇದ್ದೋ ನೋಡೋಣ, ಇಲ್ಲ ಕಮೆಂಟ್ಸ್ ಚೆಕ್ ಮಾಡೋಣ ಅಂತ ಕಮೆಂಟ್ಸ್ ಓದೋದಕ್ಕೆ ಅಂತ ಹೋಗ್ತಾರೆ ತುಂಬ ಜನ. ಅವಾಗೇನಾಗುತ್ತೆ ಅವ್ರ ಅಕೌಂಟ್ ಸ್ಟಿಲ್ ಎಂಗೇಜಲ್ಲೇ ಇರುತ್ತೆ. ಅದರಿಂದನೇ ಇಂಥ ನನ್ನ ಮಕ್ಕಳು ಈ ಕ್ರಿಂಜ್ಗಳು ಡಿಫ್ರೆಂಟ್ ಕ್ರಿಂಜ್ ನನ್ನ ಮಕ್ಕಳು ಏನೇ ಮಾಡಿದ್ರು ಕೂಡ ಹುಚ್ಚುಚ್ಚು ರೀತಿ ಆಡಿದ್ರು ಕೂಡ ಅವರು ವೈರಲ್ ಆಗ್ತಾನೆ ಇರ್ತಾರೆ. ಸೊ ನೆಕ್ಸ್ಟ್ ಟೈಮ್ ಇಂಥ ನನ್ನ ಮಕ್ಕಳು ಕಾಣಿಸಿದ್ರೆ ಅವ್ರ ವೀಡಿಯೋನ ನಾಟ್ ಇಂಟ್ರೆಸ್ಟೆಡ್ ಕೊಡಿ, ಇಲ್ಲ ರಿಪೋರ್ಟ್ ಮಾಡಿಬಿಟ್ಟು ಬ್ಲಾಕ್ ಮಾಡಿ. ಯಾವುದೇ ಕಾರಣಕ್ಕೂ ಅವ್ರ ಕಮೆಂಟ್ಸ್ನು ಓದಕ್ಕೆ ಹೋಗಬೇಡಿ, ಅವ್ರ ವೀಡಿಯೋಸ್ನು ನೋಡೋಕ್ಕೆ ಹೋಗಬೇಡಿ. ಸೊ ಅವ್ರು ಆಟೋಮೆಟಿಕ್ಲಿ ಡೇ ಬೈ ಡೇ ಬೆಳೀತಾನೆ ಇರ್ತಾರೆ. ಸುಮ್ಮನೆ ಟ್ಯಾಲೆಂಟೆಡ್ ಪೀಪಲ್ಗೆ ಇಂಥ ನನ್ನ ಮಕ್ಕಳಿಂದ ಅನ್ಯಾಯ ಆಗ್ತಾ ಇದೆ. ನೀವು ಕೇಳ್ಬೋದು, ಈ ನನ್ನ ಮಕ್ಕಳಿಂದ ಟ್ಯಾಲೆಂಟೆಡ್ ಪೀಪಲ್ಗೆ ಹೇಗಪ್ಪ ಅನ್ಯಾಯ ಆಗ್ತಾ ಇದೆ, ಅದೇ ಹೇಳು ಅಂತ ಹೇಳ್ಬೋದು. ಸೊ ಬೇಸಿಕಲಿ ನೋಡೋದಾದ್ರೆ ನೋಡಿ, ಟ್ಯಾಲೆಂಟೆಡ್ ಪೀಪಲ್ ಏನು ಮಾಡ್ತಾರೆ, ಕಷ್ಟಪಟ್ಟು ಸ್ಕ್ರಿಪ್ಟ್ ಅಂತ ಬರೀತಾರೆ. ಫಸ್ಟ್ ಅದಕ್ಕೂ ಮೊದಲು ಕಾನ್ಸೆಪ್ಟನ್ನ ಥಿಂಕ್ ಮಾಡಿರ್ತಾರೆ, ಸ್ಕ್ರಿಪ್ಟ್ ಬರೀತಾರೆ ಕ್ಲೀನಾಗಿ ಕುತ್ಕೊಂಡು. ಸೊ ಎಲ್ಲ ಕುತ್ಕೊಂಡು ಮಾಡಿ ಅದನ್ನು ವೀಡಿಯೋನ ಶೂಟ್ ಮಾಡ್ತಾರೆ ಪ್ರಾಪರಾಗಿ ಎಡಿಟ್ ಮಾಡ್ತಾರೆ. ಎಡಿಟ್ ಮಾಡಿ ಅದಕ್ಕೆ ಮ್ಯೂಸಿಕ್ ಕೊಡ್ತಾರೆ. ಮ್ಯೂಸಿಕ್ ಕೊಟ್ಟು ಎಷ್ಟು ಜನ ಸಬ್ಟೈಟಲ್ಸ್ನೂ ಕೂಡ ಹಾಕ್ತಾರೆ. ಇದನ್ನೆಲ್ಲ ಹಾಕಿ ಅಪ್ಲೋಡ್ ಮಾಡಿದಾಗ ಏನಾಗುತ್ತೆ, ತುಂಬ ಜನಕ್ಕೆ ವಿಡಿಯೋ ಇಷ್ಟ ಆಗುತ್ತೆ, ಬಟ್ ಅವ್ರಿಗೆ ಕಮೆಂಟ್ ಮಾಡೋದಕ್ಕೆ ಇಷ್ಟ ಆಗಲ್ಲ. ಯಾಕಂದ್ರೆ ಒಳ್ಳೇದಕ್ಕೆ ನಮ್ಮಲ್ಲಿ ಕಮೆಂಟ್ ಮಾಡೋರು ತುಂಬ ಕಮ್ಮಿ. ಕೆಟ್ಟದಾದರೆ ಈಸಿಯಾಗಿ ಬಂದು ಅದೊಂದು ಕಾಮಿಡಿನೋ ಏನೋ ಒಂದು ಹಾಕ್ತಾರೆ. ಮತ್ತು ಇನ್ನೊಂದು ಯಾವ ರೀತಿ ಮಾಡ್ತಾರೆ ಅಂದ್ರೆ, ನಾನು ತುಂಬ ಸತಿ ಅಬ್ಸರ್ವ್ ಮಾಡಿದ್ದೀನಿ, ಇಷ್ಟೇ ಒಳ್ಳೆ ಕಂಟೆಂಟ್ ಮಾಡಿದ್ರು ಕೂಡ ಅಲ್ಲಿ ಬಂದು ನೆಗೆಟಿವ್ ಕಮೆಂಟ್ಸ್ ಹಾಕೋಂಥ ಒಂದಷ್ಟು ಜನ ಇರ್ತಾರೆ. ಬಟ್ ಈ ನನ್ನ ಮಕ್ಕಳು ಇಷ್ಟೇ ಕ್ರಿಂಜ್ ಹುಚ್ಚುಚ್ಚದ ರೀತಿ ಆಡ್ತಾ ಇದ್ರು ಕೂಡ ಅದನ್ನು ಪಾಸಿಟಿವ್ ಆಗಿ ಬಂದು ವಾವ್ ಸೂಪರ್, ಏನು ಟ್ಯಾಲೆಂಟ್ ಗುರು, ಈ ಥರ ಕಮೆಂಟ್ಸ್ ಹಾಕುವಂಥ ನನ್ನ ಮಕ್ಕಳು ಇರ್ತಾರೆ. ಸೊ ಅದರಿಂದ ಏನಾಗ್ತಿದೆ ಅಂದರೆ ಟ್ಯಾಲೆಂಟೆಡ್ ಇರೋವಂಥವ್ರಿಗೆ ಏನಾಗುತ್ತೆ, ಅವ್ರು ಏನೋ ವೀಡಿಯೋಸ್ ಹಾಕ್ತಾ ಹೋಗಲ್ಲ, ಎಂಗೇಜ್ಮೆಂಟ್ ಸಿಗಲ್ಲ. ಈ ನನ್ನ ಮಕ್ಕಳು ಹುಚ್ಚುಚ್ಚು ರೀತಿ ಆಡಿದಾಗ ಜನ ಬಂದು ಎಂಗೇಜ್ ಆಗ್ತಾರೆ, ಆಟೋಮೆಟಿಕ್ಲಿ ವ್ಯೂಸ್ ಹೋಗುತ್ತೆ. ವ್ಯೂಸ್ ಹೋದಾಗ ಏನಾಗುತ್ತೆ, ವೈರಲ್ ಆಗ್ತಾ ಇರ್ತಾರೆ. ಆಮೇಲೆ ಪ್ರಮೋಷನ್ಸ್ ಅದು ಇದೆಲ್ಲ ಬರ್ತಾ ಇರ್ತಾರೆ. ಸೊ ಈ ನನ್ನ ಮಕ್ಳಿಗೆ ಅದರಿಂದ ಏನೂ ಆಗಬೇಕಾಗಿಲ್ಲ. ಬಟ್ ಇವ್ರು ಹುಚ್ಚುಚ್ಚೋ ರೀತಿ ಆಡಿ ಈಸಿಯಾಗಿ ಗೇನ್ ಆಗ್ತಾ ಇದ್ದಾರೆ. ಅದೇ ಟ್ಯಾಲೆಂಟ್ ಇರೋ ಅಂಥವ್ರು ಕಷ್ಟಪಟ್ಟು ಎಫರ್ಟ್ ಹಾಕಿ ಕ್ಯಾಮ್ರಾಗಳಿಗೆ ಇನ್ವೆಸ್ಟ್ ಮಾಡಿ, ಟೈಮ್ ಇನ್ವೆಸ್ಟ್ ಮಾಡಿ, ಪ್ರಾಪರ್ ಸ್ಟೋರಿ ಇದು ಮಾಡಿ, ಇಲ್ಲ ನಾನು ಸಿನಿಮಾಗೋಸ್ಕರ ನನ್ನ ಲೈಫು ಸಿನಿಮಾ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡೇ ಬರೋವಂಥವ್ರು ಕಷ್ಟಪಟ್ಟೆಲ್ಲ ಮಾಡಿದಾಗ ಏನಾಗುತ್ತೆ, ಅವ್ರಿಗೆ ಯಾವುದು ವೀಡಿಯೋಸ್ ಪುಷ್ ಆಗಲ್ಲ, ಸೊ ಪ್ರಮೋಷನ್ಸ್ ಬರಲ್ಲ, ಅವ್ರು ಸರ್ವೈವ್ ಆಗೋಕ್ಕಾಗಲ್ಲ. ಅವ್ರು ಆಟೋಮೆಟಿಕ್ಲಿ ಏನು ಮಾಡ್ತಾರೆ, ಕೈ ಮುಗಿದ್ಬಿಟ್ಟು ಅವ್ರ ಪಾಡಿಗೆ ಬೇರೆ ಯಾವುದನ್ನ ಕೆಲಸ ನೋಡ್ಕೊಂಡು ಹೋಗ್ತಾರೆ. ಸೊ ಅದರಿಂದ ನೀವು ಅಬ್ಸರ್ವ್ ಮಾಡಿ, ಬೇಸಿಕಲಿ ನೀವು ಬೇರೆ ಯಾವುದೇ ಇಂಡಸ್ಟ್ರಿಗಳಲ್ಲಿ ನೀವು ನೋಡಿ, ಜಾಸ್ತಿ ಟಾಪ್ ಇರೋಂಥ ಒಂದು ಇನ್ಫ್ಲುಯೆನ್ಸರ್ಸು ಕಂಟೆಂಟ್ ಕ್ರಿಯೇಟರ್ಸ್ ಅಂತ ಅಂದ್ರೆ ಅವ್ರ ಕ್ವಾಲಿಟಿ ವೀಡಿಯೋಸ್ನ ಹೋಗಿ ಚೆಕ್ ಮಾಡಿ. ಅದೇ ನಮ್ಮ ಕನ್ನಡದಲ್ಲಿ ಬಂದು ಚೆಕ್ ಮಾಡಿ. 1 ಮಿಲಿಯನ್ 2 ಮಿಲಿಯನ್ ಫಾಲೋವರ್ಸ್ ಇಟ್ಕೊಂಡಿದ್ದಾರೆ. ಅವ್ರು ಮಾಡೋ ವೀಡಿಯೋಸ್ಗಳು ನೋಡಿದ್ರೆ ಹಿಂಗೆ ಲೆಕ್ಕಕ್ಕಿಲ್ದಿರೋ ರೀತಿ. ಅವ್ರು ಇವತ್ತಿಗೂ ನಮ್ಮಲ್ಲಿ ಎಷ್ಟೋ ಜನ ಇದ್ದಾರಲ್ಲ ಮಿಲಿಯನ್ ಫಾಲೋವರ್ಸ್, ಅವ್ರನ್ನೆಲ್ಲ ಕುಂಡಿಸ್ಬಿಟ್ಟು ಒಂದು ಸ್ಕ್ರಿಪ್ಟ್ ಬರೆಯೋಕೆ ಹೇಳಿ ಅವ್ರ ಕೈಲಿ, ಅವ್ರ ಯೋಗ್ಯತೆಗ ಚಾನ್ಸೇ ಇಲ್ಲ. ಅದೇ ಬೆಳೆದ್ರು ಅಂತಲೂ ಗೊತ್ತಿಲ್ಲ. ಸೊ ಅದರಿಂದ ಏನಾಗ್ತಾ ಇದೆ, ಟ್ಯಾಲೆಂಟೆಡ್ ಪೀಪಲ್ಗೆ ತುಂಬಾ ಅನ್ಯಾಯ ಆಗ್ತಾ ಇದೆ. ಇವಾಗ ನೀವೇ ಅನ್ಬೋದು, ಇಂಥ ನನ್ನ ಮಕ್ಕಳು ನೋಡಿದ್ರೆ ನಾನು ಪ್ರಾಂಪ್ಟಾಗಿ ಹೇಳ್ತೀನಿ, ನನ್ನ ಮೈಯೆಲ್ಲ ತುರಿಯುತ್ತೆ, ನನಗೆ ಬೆಂಕಿ ಥರ ಅನಿಸುತ್ತೆ. ನನಗೆ ಯಾಕೆ ಹುರ್ಕೊಳ್ತೀವಪ್ಪ ಇಂಥ ನನ್ನ ಮಕ್ಕಳು ನೋಡಿದ್ರೆ ಅಂತ. ಈಗ ಫಾರ್ ಎಕ್ಸಾಂಪಲ್ ನೀವೇ ಯಾವುದೋ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇರ್ತೀರಾ, ಯಾವನೊಬ್ಬ ಹೊಸ್ದಾಗಿ ಬರ್ತಾನೆ, ಅವನು ನೀವು ಮಾಡೋದು ಕೆಲಸಕ್ಕೋಸ್ಕರನೇ ಅವನು ಎಜುಕೇಷನ್ ಮುಗಿಸ್ಕೊಂಡಿರ್ತಾನೆ, ಅವನು ಇಂಟರ್ವ್ಯೂ ಮುಗಿಸಿರ್ತಾನೆ, ಬಂದಿರ್ತಾನೆ. ಆದರೆ ಮ್ಯಾನೇಜರ್ ಹತ್ರ ಅವ್ರ ಹತ್ರ ಎಲ್ಲ ಹೋಗಿ ಬಕೆಟ್ ಹಿಡಿತಾ ಇರ್ತಾನೆ, ಬಕೆಟ್ ಹಿಡ್ಕೊಂಡೇ ಬೆಳೀತಾ ಇರ್ತಾನೆ. ಅವ್ನು ನೋಡಿದ್ರೆ ನಿಮ್ಗೆ ಇಷ್ಟು ಬೆಂಕಿ ಅನ್ನೋ ರೀತಿ ಆಗುತ್ತೆ. ನಿಮ್ಮ ಪ್ರೊಫೆಷನ್ಗೋಸ್ಕರನೇ ಓದ್ಕೊಂಡು ಬಂದಿದ್ದಾನೆ, ಎಜುಕೇಷನ್ ಮುಗಿಸ್ಕೊಂಡು ಬಂದಿದ್ದಾನೆ. ಆದರೆ ಈ ಕ್ರಿಂಜ್ ನನ್ನ ಮಕ್ಕಳು, ಈ ನನ್ನ ಮಕ್ಳಿಗೆ ಥಿಯೇಟರ್ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಅಭಿನಯ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಅಥವಾ ಇನ್ಯಾವುದೇ ರೀತಿ ಇವರು ಟ್ರೈನಿಂಗು ಮುಗಿಸಿಲ್ಲ, ಅಥವಾ ಇದಕ್ಕೋಸ್ಕರ ಅವ್ರಿಗೆ ಪ್ಯಾಷನ್ ಕೂಡ ಇಲ್ಲ. ಅವ್ರಿಗೆ ಬೇಕಾಬಿಟ್ಟು ಕಲೆಗೆ ಅವ್ರ ಗೌರವನೂ ಕೂಡ ಕೊಡೋದಿಲ್ಲ. ಸೊ ಇಂಥ ನನ್ನ ಮಕ್ಕಳು ಬಂದಾಗ ನಾವಿಲ್ಲಿ 10-15 ವರ್ಷದಿಂದ ಎಷ್ಟೋ ಜನ ಥಿಯೇಟರ್ ಅದು ಇದು ಅಂತ ಮಾಡಿಕೊಂಡು ಕಷ್ಟಪಟ್ಟು ಏನೋ ಒಂದು ಮಾಡಬೇಕು ಸಿನಿಮಾದಲ್ಲಿ ಅಂತ ಅಂದ್ಕೊಂಡಾಗ ಇಂಥ ನನ್ನ ಮಕ್ಕಳೆಲ್ಲ ಬಂದು ಈಸಿಯಾಗಿ ಗೇನ್ ಆಗ್ತಾ ಇರ್ತಾರೆ, ಈಸಿಯಾಗಿ ಹುಚ್ಚುಚ್ಚು ರೀತಿ ಆಡಿ ಪಾಪ್ಯುಲಾರಿಟಿ ತಗೊಳ್ತಾ ಇರ್ತಾರೆ. ಅದ್ರ ಜೊತೆಗೆ ಏನಾಗ್ತಾರೆ, ಸರ್ವೈವ್ ಆಗ್ತಾರೆ ಈಸಿಯಾಗಿ, ಪ್ರಮೋಷನ್ಸ್ಗಳು ಬಂದು ಅದು ಇದೆಲ್ಲ ಬಂದು. ಸೊ ಅಂಥದ್ದು ನೋಡಿದ್ರೆ ನಮಗೆ ಆಟೋಮೆಟಿಕ್ಲಿ ಏನಾಗುತ್ತೆ, ನಮ್ಮ ಮೈಯೆಲ್ಲ ತುರಿಯುತ್ತೆ. ನೆಕ್ಸ್ಟ್ ಇವ್ರು ತೋರಿಸೋಂಥ ದರ್ಪ ಅಹಂಕಾರ ನಿಜಕ್ಕೂ ಅಸಹ್ಯ ಅನ್ಸುತ್ತೆ. ನೀವು ವಿಡಿಯೋಸ್ ಮಾಡ್ಬೋದಲ್ಲ, ಯಾಕೆ ನಿಮಗೆ ಟ್ಯಾಲೆಂಟ್ ಇಲ್ವಾ? ಟ್ಯಾಲೆಂಟ್ ಇಲ್ಲ ತಾನೆ? ಅಲ್ಲ, ಯಾರು ಟ್ಯಾಲೆಂಟ್ ಬಗ್ಗೆ ಮಾತಾಡ್ತಾರೋ ಆ ಪದದ ಅರ್ಥ ಸಹ ಇಂಥ ನನ್ನ ಮಕ್ಳಿಗೆ ಗೊತ್ತಿರೋದಿಲ್ಲ.
ಸೊ ಅವ್ರಿಗೆ ಸ್ಕ್ರಿಪ್ಟು ಒಂದು ಸ್ಟೋರಿ ಹೇಗಿರುತ್ತೆ ಅಂತ ಗೊತ್ತಿಲ್ಲ, ಒಂದು ಸ್ಕ್ರಿಪ್ಟ್ ಹೇಗೆ ಬರಿಬೇಕು ಅಂತಲೂ ಗೊತ್ತಿಲ್ಲ, ಹೇಗೆ ಆ್ಯಕ್ಟಿಂಗ್ ಮಾಡಬೇಕು ಅಂತ ಗೊತ್ತಿಲ್ಲ, ಕ್ಯಾಮ್ರಾ ಆನ್ ಮಾಡೋಕ್ಕಾದ್ರೂ ಬರುತ್ತಾ ಅದು ಗೊತ್ತಿಲ್ಲ ಅವ್ರಿಗೆ, ಎಡಿಟಿಂಗ್ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸ್ಕೋರ್ನ ಯಾವ ರೀತಿ ಕೊಡೋದು ಅಂತ ಗೊತ್ತಿಲ್ಲ. ಸೊ ಇಷ್ಟೆಲ್ಲ ಏನೂ ಗೊತ್ತಿಲ್ಲ. ಈ ನನ್ನ ಮಕ್ಕಳು ಬಂದು ಟ್ಯಾಲೆಂಟ್ ಬಗ್ಗೆ ಮಾತಾಡಿದಾಗ ನಮಗೆ ತುಂಬಾ ಬೇಜಾರು ಅನಿಸುತ್ತೆ. ಏನು ಗುರು ಈ ಥರ ಮಾತಾಡ್ತಾನಲ್ಲ, ಹಾಗಾದ್ರೆ ನಾವೆಲ್ಲ ಝೀರೋನ, ಹಾಗಿದ್ರೆ ನಾವು ಇನೋವೇಟಿವ್ ಆಗಿ ಸಿನಿಮ್ಯಾಟಿಕ್ ಆಗಿ ಅಥವಾ ಕಷ್ಟಪಟ್ಟು ಎಫರ್ಟ್ ಹಾಕಿ ಒರಿಜಿನಲ್ ಕಂಟೆಂಟ್ನ ಕ್ರಿಯೇಟ್ ಮಾಡೋದು ಬಿಟ್ಬಿಟ್ಟು ಈ ನನ್ನ ಮಕ್ಕಳು ರೀತಿ ಹುಚ್ಚುಚ್ಚು ರೀತಿ ಆಡಿದ್ರೆ ಚೆನ್ನಾಗಿರುತ್ತಾ? ಸೊ ಬೇಸಿಕಲಿ ಹಿಂಗೆ ಅನಿಸುತ್ತೆ ಇಷ್ಟೋ ಸತಿ. ಇವರೊಬ್ಬರೇ ಇಲ್ಲ, ತುಂಬ ಜನ ಹಿಂಗೇನೆ. ಇವರೆಲ್ಲ ರಾತ್ರಿ ಯಾರ್ಯಾರು ಬೆಳೆದ್ಬಿಟ್ಟಿದಾರೋ ಅವ್ರಿಗೊಂಥರ ಅಹಂಕಾರ. ಇತ್ತೀಚೆಗಂತೂ ನಮ್ಮ ಕರ್ನಾಟಕದಲ್ಲಿ ಯಾವ ಥರ ಆಗ್ಬಿಟ್ಟಿದೆ ಅಂತ ಅಂದರೆ, ನಿನ್ನ ಟ್ಯಾಲೆಂಟ್ ಇದೆ ಅಂದರೆ ನೀನು ದಯವಿಟ್ಟು ಬೇರೆ ಭಾಷೆನಲ್ಲಿ ಹೋಗಿ ವಿಡಿಯೋ ಮಾಡು, ನೀನು ಗೆಲ್ತೀಯ. ಟ್ಯಾಲೆಂಟ್ ಇಲ್ಲ ಅಂದರೆ ನೀನು ಕನ್ನಡದಲ್ಲೇ ಮಾಡು, ನಾವು ಬೆಳೆಸ್ತೀವಿ. ನೀವು ಬೇರೆ ಭಾಷೆ ಕ್ರಿಯೇಟರ್ಸ್ಗಳನ್ನ, ಟಾಪ್ ಕ್ರಿಯೇಟರ್ಸ್ಗಳನ್ನ ಕಂಪೇರ್ ಮಾಡಿ ನೋಡಿ, ಅವ್ರು ಮಾಡೋಂಥ ವೀಡಿಯೋಸ್ಗಳು ಹೇಗಿರುತ್ತೆ. ವರ್ಟಿಕಲ್ಲು, ಸೀರೀಸ್ಗಳು, ಡ್ರಾಮಾ, ಪ್ರಾಪರಾಗಿ ಒಂದು ಯಾವುದೋ ಒಂದು ಮೂವಿ ಸೀನ್ನ ಕಟ್ ಮಾಡಿ ಹಾಕಿದ್ದೀವಿ ಅನ್ನೋ ರೀತಿ ಇರುತ್ತೆ. ಅದೇ ನಮ್ಮಲ್ಲಿ ನೋಡಿದ್ರೆ ಟಾಪಲ್ಲಿ ಇರೋದೆಲ್ಲ ಬೇಜಾನ್ 90% ಕ್ರಿಂಜ್ಗಳೇ. ಎಲ್ಲೋ ಕೆಲವ್ರು ಮಾತ್ರ ಟ್ಯಾಲೆಂಟ್ ಇರೋರು ಬೈ ಲಕ್ಕಿಂದ ಗೆಲ್ತಾ ಇದ್ದಾರೆ, ಟ್ಯಾಲೆಂಟ್ ಇರೋರು ಬೈ ಲಕ್ಕಿಂದ. ಬಟ್ ಈ ಕ್ರಿಂಜ್ ನನ್ನ ಮಕ್ಕಳು ಈಸಿಯಾಗಿ ಗೆಲ್ತಾ ಇದ್ದಾರೆ. 100 ಜನ ಟ್ಯಾಲೆಂಟ್ ಇರೋರು ನಮ್ಮ ಕನ್ನಡದಲ್ಲಿ ಇದ್ದಾರೆ ಅಂತ ಅಂದ್ರೆ ಅದ್ರಲ್ಲಿ ಬೆಳೆಯೋದು 5ರಿಂದ 10 ಜನ. ಅದೇ ಈ ಕ್ರಿಂಜ್ ನನ್ನ ಮಕ್ಕಳು 100 ಜನ ಬಂದು ಅಂದ್ರೆ 100ಕ್ಕೆ 90 ಜನನೂ ಗೆಲ್ತಾರೆ ಈಸಿಯಾಗಿ. ಇನ್ನು ಇಂಥ ನನ್ನ ಮಕ್ಕಳನ್ನ ಜನ ಇಂಡೈರೆಕ್ಟಾಗಿ ಬೆಳೆಸ್ತಾ ಇದ್ದಾರೆ ಅಂತ ಅಂದ್ರೆ, ಇನ್ನು ಡೈರೆಕ್ಟಾಗಿ ಒಂದಷ್ಟು ಈ ನಾಯಿ ಕೊಡೆ ಥರ ಉಟ್ಕೊಂಡಿರೋ ಒಂದಷ್ಟು ಇಂಟರ್ವ್ಯೂ ಮಾಡ್ತೀನಿ ಅಂದ್ಬಿಟ್ಟು ಯೂಟ್ಯೂಬ್ ಚಾನಲ್ಗಳು, ಇನ್ನು ಹೇಳ್ಬೇಕು ಸ್ಯಾಟಲೈಟ್ ನ್ಯೂಸ್ ಚಾನಲ್ಸ್ಗಳು ಕೂಡ ಇಂಥ ನನ್ನ ಮಕ್ಕಳನ್ನ ಕರ್ಕೊಂಡು ಬಂದು ಇಂಟರ್ವ್ಯೂ ಮಾಡಿ ಏನೋ ಅವ್ರು ದೊಡ್ಡದಾಗಿ ಸಾಧನೆ ಮಾಡಿದ್ದಾರೆ ಅನ್ನೋ ರೀತಿ ಮಾಡಿ, ಅದೊಂಥರ ಅಸಹ್ಯ. ಇವತ್ತಿಗೆ ಹೆಂಗಿದ್ರೆ ಒಂದು ಮಾಧ್ಯಮ ಲೋಕದಲ್ಲಿ ಮಾಧ್ಯಮ ಅಂದ್ರೆ ಒಂದು ಅಸಹ್ಯ ಅನ್ನೋ ರೀತಿ ಮಾಡಿಬಿಟ್ಟಿದ್ದಾರೆ. ಇನ್ನೂ ದೊಡ್ಡ ಚಾನಲ್ ಅಂತ ಅನ್ಸ್ಕೊಂಡವರು ಇಂಥ ನನ್ನ ಮಕ್ಕಳನ್ನ ಕರ್ಕೊಂಡು ಬಂದು ಶೋ ಮಾಡ್ತಾರೆ. ಈ ದೊಡ್ಡ ಚಾನಲ್ಗಳು ಬಂಡವಾಳ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಾವು 5-6 ವರ್ಷದಿಂದ ಇದ್ದಾಗ ಆಡಿಷನ್ಸ್ಗಳು, ಲುಕ್ ಟೆಸ್ಟ್ಗಳಿಗೆ ಹೋದಾಗ ಇಷ್ಟು ಸ್ಟ್ರಿಕ್ಟಾಗಿ ಹೇಳ್ತಾ ಇದ್ರು ಅಂತ ಅಂದರೆ, ಈ ಹುಚ್ಚುಚ್ಚು ರೀತಿ ಆಡೋದು, ಟಿಕ್ಟಾಕ್ ವೀಡಿಯೋಸು, ಅವಾಗೆಲ್ಲ ಟಿಕ್ಟಾಕ್ ಇದ್ದಾಗ ಮಾಡಿದ್ರೆ ಅದನ್ನು ಅಲೋವೇ ಮಾಡ್ತಿರ್ಲಿಲ್ಲ ಅಂತ ನನ್ನ ಮಕ್ಕಳನ್ನ. ಬಟ್ ಇವಾಗ ಅದರಿಂದ ಫೇಮಸ್ ಆದವರೇ ಬೇಕು ಇವ್ರಿಗೆ. ಇವಾಗ ಏನಾಗಿದೆ ಅಂತಂದ್ರೆ, ಅವತ್ತಿಗೆ ಪಾಪ ಟ್ಯಾಲೆಂಟ್ ಇರೋರೆಲ್ಲ ಅದನ್ನೇ ನಂಬ್ಕೊಂಡು, ಅದೇ ಮಾತನ್ನೇ ವೇದವಾಕ್ಯ ಅಂದ್ಕೊಂಡು ಆಡಿಷನ್ ಕೊಡೋದು, ಲುಕ್ ಟೆಸ್ಟ್ ಕೊಡೋದು, ಥಿಯೇಟರ್ ಮಾಡೋದು, ಇದನ್ನೇ ಮಾಡ್ಕೊಂಡು ಕೂತ್ಕೊಂಡ್ರು. ಈ ನನ್ನ ಮಕ್ಕಳು ಏನೂ ಇಲ್ಲ. ಇವತ್ತು ಬರ್ತಾರೆ ಕ್ರಿಂಜು, ಕಾಪಿ ಕಂಟೆಂಟ್ಸು, ಎಲ್ಲೋ ಹಿಂದಿನಲ್ಲೋ ಆಫ್ರಿಕಾದಲ್ಲೋ ಆಫ್ರಿಕನ್ ವೀಡಿಯೋಸಿಂದ ತೆಗಿಯೋದು, ಇಲ್ಲ ಹಿಂದಿ ವೀಡಿಯೋಸ್ಗಳಿಂದ ತೆಗಿಯೋದು. ಇನ್ನೂ ಕೆಲವ್ರು ಇದ್ದಾರೆ ಕನ್ನಡ ವೀಡಿಯೋಸ್ನೇ ತೆಗೆದು ಕನ್ನಡದಲ್ಲೇ ಕಾಪಿ ಮಾಡೋದು. ಆಮೇಲೆ ಮಾತೆತ್ತಿದ್ರೆ ಇದೊಂದು ಮಾತು ಹೇಳ್ತಾರೆ, ಬಡವ್ರ ಮಕ್ಕಳನ್ನ ಬೆಳೆಸಿ ಅಂತ. ಫಸ್ಟ್ ಥಿಂಗ್, ಮೊದಲನೇದಾಗಿ ಯಾರು ಬಡವರು? ಅವ್ರಿಗೇನು 3 ಹೊತ್ತು ತಿನ್ನೋದಕ್ಕೆ ಊಟ ಇಲ್ವಾ? ಇರೋದಕ್ಕೆ ಮನೆ ಇಲ್ವಾ? ಅವ್ರ ವೀಡಿಯೋಸ್ಗಳು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಅವ್ರು ಯಾವ ರೇಂಜ್ಗಿದ್ದಾರೆ, ಅವ್ರ ಮನೆ ಹೇಗಿದೆ. ಆ್ಯಕ್ಚುಲಿ ಇವಾಗ ಯಾವನೂ ಅಷ್ಟೇ ನಿಜವಾಗ್ಲೂ ಬಡವರು ಆದವರು ಸಿನಿಮಾ ಇಂಡಸ್ಟ್ರಿಗಳಲ್ಲಿ ಅಥವಾ ಈ ಥರ ಒಂದು ಬಂದ್ಬಿಟ್ಟು ಅವ್ರ ಮರ್ಯಾದೆ ನಾವೇ ನಾನು ಬಡವ ನಾನು ಬೆಳೆಸಿ ಅಂತ ಹರಾಜು ಹಾಕ್ಕೊಳ್ಳಲ್ಲ. ಟ್ಯಾಲೆಂಟ್ ಇರೋರು ಟ್ಯಾಲೆಂಟ್ ತೋರಿಸ್ಕೊಂಡೇ ಕೂತ್ಕೊಳ್ತಾರೆ. ಇವತ್ತಿಗೂ ನಾನು ಇರೋದು 200 ಸ್ಕ್ವೇರ್ ಫೀಟು ಒಂದು 1 BHK ಮನೆಯಲ್ಲಿ. ವಾಲ್ಗಳನ್ನ ತೆಗೆದು 200 ಸ್ಕ್ವೇರ್ ಫೀಟ್ ಇದೆ ಅಷ್ಟೇ. ಸೊ ನೀವೇನು ನೋಡ್ತಾ ಇದ್ದೀರೋ ಮನೆ ಆ್ಯಕ್ಚುಲಿ ನಾನು ಡೆಕೋರೇಷನ್ ಮಾಡ್ಕೊಂಡಿರೋದು. ನನಗೇನು ಅಂದರೆ ವಿಜುವಲ್ ಎಫೆಕ್ಟ್ಸ್, ನನ್ನ ವೀಡಿಯೋಸ್ ನೋಡೋರು ಪರ್ಫೆಕ್ಟಾಗಿರಬೇಕು, ಅವ್ರಿಗೆ ಚೆನ್ನಾಗಿರಬೇಕು, ಏನೋ ಬೇಕಾಬಿಟ್ಟು ಮಾಡಬಾರ್ದು. ಸಿನಿಮ್ಯಾಟಿಕ್ ಆಗಿರಲಿ ಅಥವಾ ಇನ್ನೊಂದಾಗಿರಲಿ ಚೆನ್ನಾಗಿ ಕಾಣಿಸ್ಬೇಕು, ಅವ್ರಿಗೆ ಫೀಲ್ ಕೊಡಬೇಕು. ಸೊ ಅಂತ ನಾನು ಎಫರ್ಟ್ ಹಾಕಿ ಇದು ನಾನು ಡಿಸೈನ್ ಮಾಡ್ಕೊಂಡಿರೋದು. ಸೊ ಇವಾಗ ನಾನು ಹೇಳ್ಬೋದಲ್ಲ ನಾನೊಬ್ಬ ಬಡವ ಅಂತ. ಸೊ ಅದಕ್ಕೆ ಯಾರು ಬಡವರು ಅಂತಲ್ಲ, ಬಡವರು ಅನ್ನೋ ಕಾರಣಕ್ಕೆ IAS IPS ಮಾಡೋಕ್ಕಾಗುತ್ತಾ? ಯಾರಿಗೆ ಯೋಗ್ಯತೆ ಇರುತ್ತೋ ಅವ್ರು ಗೆಲ್ಲಬೇಕು, ಯಾರು ಟ್ಯಾಲೆಂಟ್ ಇರುತ್ತೋ ಅವ್ರು ಮಾತ್ರ ಗೆಲ್ಲಬೇಕು. ಯೋಗ್ಯತೆ ಇಲ್ದಿರೋರು ಯಾವತ್ತೂ ಕೂಡ ಗೆಲ್ಲಬಾರ್ದು, ಯಾಕಂದ್ರೆ ಅವರು ಸಮಾಜಕ್ಕೆ ಮಾರಕ. ಇವತ್ತಿಗೆ ಏನು ಕೇಳ್ತೀನಿ ಅಂತ ಅಂದರೆ, ಒಬ್ಬ ಕೆಟ್ಟ ವ್ಯಕ್ತಿ ಸಮಾಜದಲ್ಲಿ ಬೆಳೆದು ನಿಂತ ಅಂತ ಅಂದರೆ ಅವನ್ನ ಫಾಲೋ ಮಾಡೋರು ತುಂಬ ಜನ ಇರ್ತಾರೆ ಈಸಿಯಾಗಿ. ಯಾಕಂದ್ರೆ ಅದೊಂಥರ ಈಸಿಯೆಸ್ಟ್ ವೇ ಅಲ್ವಾ. ಒಬ್ಬ ಒಳ್ಳೆ ವ್ಯಕ್ತಿ ಬೆಳೆದು ನಿಲ್ಲಬೇಕು ಅಂದರೆ ಅವ್ನು ಒಳ್ಳೆಯವನಾಗಿರಬೇಕು, ಕಷ್ಟಪಡಬೇಕು, ಎಲ್ಲರೂ ಒಳ್ಳೇದನ್ನೇ ಬಯಸಬೇಕು. ಆಮೇಲೆ ಅವ್ನು ಗೆದ್ದಿದ್ದಾನೆ ಅಂದರೆ ಅದು ಫಾಲೋ ಮಾಡೋಕ್ಕಾಗಲ್ಲ. ಅದೇ ಕುಡ್ಕೊಂಡು ತೇಲಾಡ್ಕೊಂಡು ಏನು ಬೇಕಾದ್ರೂ ಮಾಡಿ ಇನ್ನೊಬ್ರಿಗೆ ಮೋಸ ಮಾಡಿ ಅಥವಾ ಈ ಥರ ಹುಚ್ಚುಚ್ಚು ರೀತಿ ಆಡಿ ಗೆದ್ದು ಸಮಾಜದಲ್ಲಿ ಬೆಳೆದ್ಬಿಟ್ರೆ ಅವನ್ನ ಈಸಿಯಾಗಿ ಫಾಲೋ ಮಾಡ್ತಾರೆ, ಯಾಕಂದ್ರೆ ಅದು ಈಸಿ ವೇ ಅಲ್ವಾ. ಸೊ ಅದಕ್ಕೆ ಸಮಾಜದಲ್ಲಿ ಯಾವಾಗಲೂ ಅಷ್ಟೇ, ಇದೇ ವಿಷಯನೇ ಅಲ್ಲ ಬೇರೆ ಇನ್ಯಾವ ವಿಷಯದಲ್ಲೂ ಅಷ್ಟೇ, ಯಾವೊಬ್ಬ ಕೆಟ್ಟ ವ್ಯಕ್ತಿನೂ ಸಮಾಜದಲ್ಲಿ ಬೆಳಿಬಾರ್ದು. ಅವ್ನು ಬೆಳೆದ್ರೆ ಏನಾಗುತ್ತೆ ಅಂದರೆ ಅದೇ ನೆಕ್ಸ್ಟು ಬರೋಂಥ ಒಂದು ಯೂತ್ಸ್ ಏನು ಮಾಡ್ತಾರೆ, ಎಕ್ಸಾಂಪಲ್ ಆಗಿ ತಗೊಳ್ತಾರೆ ಅದನ್ನು. ಇವತ್ತಿಗೆ ನಾವು ನೋಡ್ತಾ ಇರ್ತೀವಿ ಎಷ್ಟೋ ಜನ ಏನೇನೋ ಮಾಡ್ಬಿಟ್ಟು ಫೇಮಸ್ ಆದರು. ಆ ಹುಡುಗಿನೇ ಮಾಡಿದ್ದಾರೆ ನಂದಿನ್ನೇನು, ಆ ಹುಡುಗನೇ ಮಾಡಿದ್ದಾನೆ ನಂದಿನ್ನೇನು, ಅವನೇ ಚೆನ್ನಾಗಿರ್ಬೇಕಾದ್ರೆ ನಂದೇನಿದೆ ತಪ್ಪು. ನೆಕ್ಸ್ಟ್ ಇವ್ರಿಗೆ ಡೈರೆಕ್ಟಾಗಿ ಪ್ರಮೋಷನ್ನ ಕೊಟ್ಟು ಬೆಳೆಸ್ತಾ ಇರೋವಂಥವ್ರು, ಆ ಬ್ರ್ಯಾಂಡ್ಗಳು ಅವ್ರ ತಲೆನಲ್ಲಿ ಏನು ಇಟ್ಕೊಂಡಿದ್ದಾರೋ ಗೊತ್ತಿಲ್ಲ.
ಇವರಿಂದ ರೀಚ್ ಸಿಕ್ಬಿಡುತ್ತೆ, ಸೊ ವ್ಯೂಸ್ ಎಲ್ಲ ಸಿಕ್ಬಿಡುತ್ತೆ, ಜನಕ್ಕೆ ರೀಚ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ. ಬಟ್ ಅವ್ರ ಬ್ರ್ಯಾಂಡ್ ವ್ಯಾಲ್ಯೂ ಏನಾಗುತ್ತೆ, ಅವ್ರ ಬ್ರ್ಯಾಂಡಿಗೆ ಎಷ್ಟು ಕೆಟ್ಟ ಹೆಸರು ಬರುತ್ತೆ ಅನ್ನೋದು ಅವ್ರಿಗೆ ಅಂದಾಜಿಲ್ಲ ಅಂತ ಅನಿಸುತ್ತೆ. ಇತ್ತೀಚೆಗೆ ಯಾರೋ ಲೈಕ್ ಪರ್ಸ್ನಲ್ ಇಶ್ಯೂನ ಬೀದಿ ರಂಪಾಟ ಮಾಡ್ಕೊಂಡು ಟಿ ವಿಲೆಲ್ಲ ಬಂದು ಮಂಜು ಲೀಲಾ, ಸೊ ಈ ಥರ ಜನಗಳಿಗೆಲ್ಲ ಕೊಟ್ಟು ಪ್ರಮೋಷನ್ ಮಾಡಿಸ್ತಾ ಇದ್ದಾರೆ. ಸೊ ಆ ಬ್ರ್ಯಾಂಡಿಗೆ ಏನು ಅನಿಸುತ್ತೆ, ಜನ ಏನು ಅನ್ಕೋತಾರೆ, ಇವ್ರಿಗಿರೋ ವ್ಯಾಲ್ಯೂ ನಿಮ್ಮ ಬ್ರ್ಯಾಂಡಿಗೆ ಬರುತ್ತೆ, ಇವರೇ ಇಂಥ ಕಿತ್ತೋ ಜನಗಳು ಈ ಬ್ರ್ಯಾಂಡಿನ. ಸೊ ಏನಾಗುತ್ತೆ, ನಿಮ್ಮ ಬ್ರ್ಯಾಂಡ್ನ ನೀವೇ ಹಾಳು ಮಾಡ್ಕೊಳ್ತೀರಾ. ಇನ್ನು ಅದನ್ನು ವಾಪಸ್ ನೀವು ಏನೇ ಮಾಡಿದ್ರು ನಿಮಗೆ ಆ ಹೆಸರು ವಾಪಸ್ ಬರೋದಿಲ್ಲ ನಿಮಗೆ. ನೀವು ಶಾಪ್ ಅವ್ರನ್ನೆಲ್ಲ ಕರ್ಕೊಂಡೋಗ್ಬಿಟ್ಟು ಯಾವುದೋ ಶಾಪ್ನ ಓಪನ್ ಮಾಡಿಸೋದು ಆ ಥರ ಎಲ್ಲ ಮಾಡಿದ್ರೆ ಜನಕ್ಕೆ ವೈರಲ್ ಆಗ್ಬೋದು. ಇವರು ಸೋಷಿಯಲ್ ಮೀಡಿಯಾದಲ್ಲಿ ಪಾಪ್ಯುಲರ್ ಇದ್ದಾರೆ ಅನ್ನೋ ಕಾರಣಕ್ಕೆ ಏನು ಜನ ಏನು ಅವ್ರು ಇಷ್ಟಪಟ್ಟು ಅವ್ರ ಪ್ರೊಫೈಲ್ನ ಹುಡುಕಿ ಹೋಗಿ ಅವ್ರ ವೀಡಿಯೋಸ್ನ ನೋಡೋದಿಲ್ಲ. ಜಸ್ಟು ಅವ್ರಿಗೆ ಉಗಿತಾ ಇದ್ರು ಕೂಡ ನೆಗೆಟಿವಿಟಿಯಿಂದ ವ್ಯೂಸ್ ಬರ್ತಾ ಇರೋದಕ್ಕೆ ಅವರೆಲ್ಲ ರನ್ನಿಂಗಲ್ಲಿದ್ದಾರೆ ಅಷ್ಟೇ. ಸೊ ಅದರಿಂದ ಅವ್ರಿಗೆ ಬ್ರ್ಯಾಂಡ್ ಕೊಡಬೇಕಾದ್ರೆ ನೀವು ತುಂಬಾ ಹುಷಾರಾಗಿರಬೇಕು. ಫಾರ್ ಎಕ್ಸಾಂಪಲ್ ಇವಾಗ ರಿಯಲ್ಮಿ ಮೊಬೈಲ್ ನೋಡ್ಬೋದು ನೀವು. ರಿಯಲ್ಮಿ ಮೊಬೈಲು ಒಂದಷ್ಟು ವರ್ಷಗಳಿಂದ ಅದೇನು ಲಾಂಚ್ ಆದಾಗ ಯಾವುದು ಏನು ಅಂತ ಗೊತ್ತಿಲ್ಲ. ಶಾರುಖ್ ಖಾನ್ ಅವ್ರು ಬಂದು ಅದನ್ನು ಪ್ರಮೋಟ್ ಮಾಡ್ತಾರೆ. ಸೊ ಅವಾಗ ಜನ ಏನು ಮಾಡ್ತಾರೆ, ನಂಬಿಕೆ ಇಡ್ತಾರೆ ಅವ್ರಿಗೆ, ಶಾರುಖ್ ಖಾನೇ ಬಂದು ಹೇಳ್ತಾ ಇದ್ದಾರೆ ನಾವು ಈ ಬ್ರ್ಯಾಂಡ್ನ ತೊಗೊಳ್ಬೋದು, ಈ ಮೊಬೈಲ್ನ ತೊಗೊಳ್ಬೋದು ಅಂತ. ಬಿಕಾಸ್ ಅವ್ರ ಬ್ರ್ಯಾಂಡ್ ವ್ಯಾಲ್ಯೂ ಅವ್ರ ಮೊಬೈಲಿಗೆ ಬಂತು, ಈ ಮೊಬೈಲ್ಗೆ. ಸೊ ಅದೇ ರೀತಿ ನೀವು ಎಷ್ಟೋ ಜನ ಈ ಮೇಕಪ್ ಮಾಡೋರು ಅಷ್ಟೇ, ಯಾವ ಕಿತ್ತೋಗಿರೋರು ಒಂಥರ ವಿಚಿತ್ರವಾಗಿ ಆಡೋರ್ನೆಲ್ಲ ಕರ್ಕೊಬಂದು ಅವ್ರನ್ನ ಮೇಕಪ್ ಮಾಡೋದು, ಮತ್ತು ಇನ್ನೊಂದಷ್ಟು ಜನ ಈ ಸಿನಿಮಾಟೋಗ್ರಫರ್ಸ್ಗಳು ವೆಡ್ಡಿಂಗ್ ಅವು ಇವು ಮಾಡೋ ಇಂಥವ್ರನ್ನೆಲ್ಲ ಕರ್ಕೊಂಡೋಗ್ಬಿಟ್ಟು ವೀಡಿಯೋಸ್ ಮಾಡೋದು ಪ್ರೊಫೆಷನಲ್ ಆಗಿ. ಸೊ ಇವ್ರೇನು ಅನ್ಕೋತಾರೆ ಅಂದರೆ ಜನ ಅನ್ಕೋತಾರೆ ಈ ಥರ ಇರೋರನ್ನ ಇಷ್ಟು ಚೆನ್ನಾಗಿ ತೋರಿಸ್ಬಿಟ್ಟಿದ್ದಾರೆ ಅಂತ ಅನ್ಕೋತಾರೆ ಅಂತ ನೀವು ಅನ್ಕೊಳ್ತಾ ಇದ್ದೀರಾ. ಬಟ್ ನಿಮ್ಮ ಬ್ರ್ಯಾಂಡ್ ಮೇಲೆ ಏನಾಗುತ್ತೆ, ನೀವು ಅವ್ರಿಗೆ 1,00,000 ರೂಪಾಯಿ ಮೇಕಪ್ ಮಾಡಿ, ಬಟ್ ನೀವು ಈ ಕ್ರಿಂಜ್ ಜನಗಳಿಗೆ ನೀವು ಹೋಗಿ ಆ 1,00,000 ರೂಪಾಯಿ ಮೇಕಪ್ ಮಾಡಿದ್ರು ಜನ ಏನು ಮಾಡ್ತಾರೆ, ನಿಮ್ಮ ಬ್ರ್ಯಾಂಡ್ನ ಚೀಪಾಗೆ ನೋಡ್ತಾರೆ. ನೀವು ನೆಕ್ಸ್ಟ್ ಜನದ ಹತ್ರ ಹೋಗ್ಬಿಟ್ಟು ನಾನು 1,00,000 ರೂಪಾಯಿ ಮೇಕಪ್ ಮಾಡಿದ್ದೀನಿ ಅಂದ್ರೆ ಅವ್ರು ಕೇಳಲ್ಲ. ಅವರು ನೀವು ಎಷ್ಟೇ ಚೆನ್ನಾಗಿ ಇವ್ರನ್ನ ಮಾಡಿ ಹೆಂಗೆ ತೋರಿಸಿರ್ಬೋದು, ನೀವು ಐಶ್ವರ್ಯ ರೈ ರೀತಿ ತೋರಿಸಿರ್ಬೋದು, ಬಟ್ ಜನ ಏನು ಕೇಳ್ತಾರೆ ಅಂದ್ರೆ ಬ್ರ್ಯಾಂಡ್ ವ್ಯಾಲ್ಯೂ ಕೇಳ್ತಾರೆ ಅವರು. ನೀವು ಅದಕ್ಕೆ ನೀವು ನೋಡಿ ಮೇನ್ ಬ್ರ್ಯಾಂಡ್ಗಳು ಯಾರು ಇಂಥ ಕ್ರಿಂಜ್ ಪೀಪಲ್ಸ್ಗಳ ಹತ್ರ ಹೋಗಲ್ಲ. ಈ ಸಣ್ಣ ಪುಟ್ಟದವರು ವ್ಯೂಸ್ ಹಿಂದೆ ಹೋಗುವಂಥವ್ರು ಹೋಗ್ಬಿಟ್ಟು ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಇನ್ನೂ ಸಿಂಪಲಾಗಿ ಹೇಳೋದಾದ್ರೆ, ಒಂದು ಕಡೆ ಕ್ರಿಂಜ್ ಚಪ್ರಿ ಕ್ರಿಯೇಟರ್, ಇನ್ನೊಂದು ಕಡೆ ಪ್ರೊಫೆಷನಲ್ ಮಾಡೆಲು. ಈ ಕ್ರಿಂಜ್ ಕ್ರಿಯೇಟರ್ ಚಪ್ರಿ ನನ್ನ ಮಗನಿಗೆ ನಾವು ಒಂದು 10,000 ರೂಪಾಯಿ ಜಾಕೆಟ್ನ ಹಾಕ್ಸ್ತೀವಿ, ಅದನ್ನು 10,000 ರೂಪಾಯಿ ಅಂತ ಜನಕ್ಕೆ ಹೇಳ್ತೀವಿ. ಇನ್ನೊಂದು ಕಡೆ ಮಾಡೆಲ್ಗೆ ಒಂದು 500 ರೂಪಾಯಿ ಜಾಕೆಟ್ನ ಹಾಕ್ತೀವಿ. ಜನ ಏನು ಮಾಡ್ತಾರೆ, ಈ ಕ್ರಿಂಜ್ ಕ್ರಿಯೇಟರು ಈ ಚಪ್ರಿ ನನ್ನ ಮಗ ಏನಿರ್ತಾನೋ ಇವನು 10,000 ರೂಪಾಯಿ ಜಾಕೆಟ್ನ ಹಾಕಿದ್ರು ಕೂಡ ಜನ ಏನು ಅನ್ಕೊಳ್ತಾರೆ ಅಂದರೆ ಅದೊಂದು 400-500 ರೂಪಾಯಿ ಇರ್ಬೋದು. ನಾವು ಅವ್ರಿಗೆ ಎಷ್ಟೇ ಹೇಳಿದ್ರು ಅವ್ರು ನಂಬಲ್ಲ. ಯಾಕಂದರೆ ಈ ವ್ಯಕ್ತಿಯಿಂದ 10,000 ರೂಪಾಯಿ ಜಾಕೆಟ್ ವ್ಯಾಲ್ಯೂ ಏನಾಯಿತು ಆಟೋಮೆಟಿಕ್ಲಿ ಕಮ್ಮಿಗೆ ಬಂತು. ಇನ್ನೊಂದು ಕಡೆ ಪ್ರೊಫೆಷನಲ್ ಮಾಡೆಲ್, ಅವ್ನಿಗೆ 500 ರೂಪಾಯಿ ಜಾಕೆಟ್ಸ್ ಹಾಕ್ದಾಗ ಏನಾಗುತ್ತೆ, ಜನ ಏನು ಅನ್ಕೋತಾರೆ ಅಂದರೆ ಅದು 10,000 ರೂಪಾಯಿ ಇರ್ಬೋದು ಗುರು, ಅದಕ್ಕೆ ಅಷ್ಟು ಪ್ರೀಮಿಯಮ್ ಆಗಿ ಕಾಡ್ತಾ ಇದೆ. ಯಾಕಂದ್ರೆ ಆ ಮಾಡೆಲ್ ವ್ಯಾಲ್ಯೂ ಆ ಕಾಸ್ಟ್ಯೂಮಿಗೆ ಹೋಯ್ತು. ಸೊ ಅದೇ ರೀತಿ ಬ್ರ್ಯಾಂಡ್ ವ್ಯಾಲ್ಯೂ ಅಷ್ಟೇ. ಪ್ರಮೋಷನ್ ಕೊಡೋರು ತುಂಬಾ ಇದಾಗಿಟ್ಕೊಳ್ಳಿ. ನಿಮ್ಮ ಅಂಗಡಿಗಳು ಅವು ಇವು ಏನಾದರೂ ಕೊಡ್ತಿರಲ್ಲ, ಇಂಥ ಹುಚ್ಚು ನನ್ನ ಮಕ್ಳಿಗೆಲ್ಲ ನೀವು ಪ್ರಮೋಷನ್ ಕೊಟ್ಟಾಗ ಏನಾಗುತ್ತೆ ಅಂದರೆ ಜನ ನಿಮ್ಮನ್ನು ಅದೇ ರೀತಿ ನೋಡ್ತಾರೆ. ಸೊ ಆಟೋಮೆಟಿಕ್ಲಿ ಏನಾಗುತ್ತೆ ಅಂದರೆ ಈ ಕ್ರಿಂಜ್ ಪೀಪಲ್ಲು ಯಾವುದಾದ್ರೂ ಬ್ರ್ಯಾಂಡ್ ಪ್ರಮೋಷನ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಅದು ಯಾವುದೋ ಒಂದು ಚೀಪ್ ಪ್ರಾಡಕ್ಟ್ ಅನ್ನೋದು ಲೇಬಲ್ ಆಗಿಬಿಟ್ಟಿದೆ. ಸೊ ಆಟೋಮೆಟಿಕ್ಲಿ ನೀವೇ ಬ್ರ್ಯಾಂಡ್ ವ್ಯಾಲ್ಯೂನ ಹಾಳು ಮಾಡ್ಕೊಳ್ತೀರಾ. ಸೊ ನಿಮ್ಮ ಬ್ರ್ಯಾಂಡ್ ವ್ಯಾಲ್ಯೂನ, ನಿಮ್ಮ ಒಂದು ಶಾಪ್ ವ್ಯಾಲ್ಯೂ ಏನಿದೆಯೋ ಅದನ್ನು ನೀವು ಕಾಪಾಡ್ಕೊಳ್ಬೇಕು ಅಂತಂದರೆ ಅದಕ್ಕೆ ಯಾರು ಯೋಗ್ಯರೋ ಅಂಥವ್ರಿಗೆ ಪ್ರಮೋಷನ್ ಕೊಡಿ. ಅದನ್ನು ಬಿಟ್ಟು ಇಂಥ ನಾನು ನನ್ನ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ನೀವು ಪ್ರಮೋಷನ್ ಮಾಡಿಸ್ಕೊಳ್ತೀರಾ ಅಂದರೆ ಆಟೋಮೆಟಿಕ್ಲಿ ನಿಮ್ಮ ಹೆಸರೇ ಹಾಳಾಗೋದು. ಇನ್ನು ನನ್ನ ಪ್ರಕಾರ ಹೇಳೋದಾದರೆ ಕನ್ನಡ ಇಂಡಸ್ಟ್ರಿ ಇವತ್ತು ಹಾಳಾಗೋದಕ್ಕೆ ಮೇನ್ ರೀಸನ್ನೇ ಜನರ ಮೆಂಟಾಲಿಟಿ, ಇಂಥ ಕ್ರಿಂಜ್ ಪೀಪಲ್ಗಳು. ಸೊ ಇದು ನನ್ನ ಪ್ರಕಾರ, ನಾನು ಹೇಳ್ತಾ ಇದ್ದೀನಿ, ಯಾವ ಪರ್ಸ್ಪೆಕ್ಟಿವ್ನಲ್ಲಿ ಹೇಳ್ತಾ ಇದ್ದೀನಿ ಅಂತಂದರೆ ಫಿಲ್ಮ್ ಮೇಕರ್ಸ್ಗೆ ಏನನ್ನು ಕೊಡಬೇಕು ಅನ್ನೋದೇ ಅರ್ಥ ಆಗ್ತಾ ಇಲ್ಲ, ಕನ್ಫ್ಯೂಸ್ ಆಗ್ತಾ ಇದ್ದಾರೆ. ಯಾಕಂದರೆ ಫಿಲ್ಮ್ ಮೇಕರ್ಸು ಕೂಡ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಇದ್ದಾರೆ. ನೋಡ್ತಾರೆ ಅವರು ಯಾವುದೋ ಒಂದು ಕ್ರಿಂಜ್ ವಿಡಿಯೋ, ಸೊ ಎಷ್ಟು ಈಸಿಯಾಗಿ 500K ವ್ಯೂಸ್ ಹೋಗಿರುತ್ತೆ, 1 ಮಿಲಿಯನ್ ವ್ಯೂಸ್ ಹೋಗಿರುತ್ತೆ. ಸೊ ಇನ್ನೊಂದು ಕಡೆ ನೋಡ್ತಾನೆ, ಪ್ರೊಫೆಷನಲಾಗಿ ಚೆನ್ನಾಗಿ ಮಾಡಿರ್ತಾರೆ, ಎಲ್ಲ ಸಿನಿಮ್ಯಾಟಿಕ್ ಆಗಿ ಒಳ್ಳೆ ಸ್ಟೋರಿ, ಓನ್ ಸ್ಟೋರಿ ಎಲ್ಲ ಮಾಡಿ ಇಟ್ಟಿರ್ತಾರೆ. ನೋಡಿದ್ರೆ ಇವನ್ 10K ವ್ಯೂಸ್ ಕೂಡ ಬಂದಿರಲ್ಲ. ಈಗ ಸಿನಿಮಾ ಮೇಕರ್ಸ್ ಏನು ಅನ್ಕೊಳ್ತಾರೆ ಅಂದರೆ ಏನು ಮಾಡಬೇಕು ಅವ್ರು ಇವಾಗ, ಅವ್ರ ಜನ ಟೇಸ್ಟೇ ಅರ್ಥ ಆಗ್ತಿಲ್ವಲ್ಲ ಅವ್ರಿಗೆ. ಈ ಥರ ಕ್ರಿಂಜಾಗಿ ಹುಚ್ಚುಚ್ಚುರಾಗಿ ಬಿಲ್ಡಪ್ ಎಲ್ಲ ಮಾಡೋದು ಸಿನಿಮಾ ಓಡುತ್ತೆ ಅಂತ ಅವ್ರು ಅಂದ್ಕೊಳ್ತಾರೆ. ಪ್ರೊಫೆಷನಲ್ ಮಾಡಬೇಕು ಅನ್ನೋದು ಅವ್ರಿಗೆ ಕನ್ಫ್ಯೂಸ್ಮೆಂಟ್ ಕ್ರಿಯೇಟ್ ಆಗ್ತಾ ಇದೆ. ನೆಕ್ಸ್ಟ್ ಇನ್ನೊಂದು ಏನಾಗ್ತಾ ಇದೆ ಅಂದರೆ, ಮೊದಲೆಲ್ಲ ನಮಗೆ ಅವಾಗೆಲ್ಲ ಹೇಗಿತ್ತು ಅಂತಂದರೆ, ಮೊದಲು ವಾಟ್ಸಪ್ಪಲ್ಲಿ ಫೋಟೋಸ್ನ ಕಳಿಸ್ತಾ ಇದ್ದೋ ನಾವು. ಯಾಕಂದ್ರೆ 2016-15 ಅದು ಆಲ್ರೆಡಿ ಇತ್ತು, ವಾಟ್ಸಪ್ಪಲ್ಲಿ ಫೋಟೋಸ್ ಕಳಿಸೋದು, ಪ್ರೊಫೈಲ್ ಕಳಿಸೋದು ಅಂದ್ಬಿಟ್ಟು. ಸೊ ನೆಕ್ಸ್ಟ್ ಹೋಗ್ಬಿಟ್ಟು ಆಡಿಷನ್ಸ್ ಕೊಡ್ತಾ ಇದ್ದೋ, ಲುಕ್ ಟೆಸ್ಟ್. ಇವಾಗ ಹಂಗಲ್ಲ, ಸೋಷಿಯಲ್ ಮೀಡಿಯಾದಿಂದನೇ ಎತ್ಕೊಳ್ತಾರೆ. ಅದು ಯಾವುದೇ ಫೀಲ್ಡ್ ಆಗಿರ್ಬೋದು ಇವತ್ತಿಗೆ. ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲೇ ಸಿನಿಮಾಟೋಗ್ರಫಿ, ಸ್ಟೋರಿ ಟೆಲ್ಲರ್ಸು, ಸ್ಕ್ರಿಪ್ಟು, ಎಡಿಟಿಂಗು ಮತ್ತು ಆ್ಯಕ್ಟರ್ಸು ಎಲ್ಲ ಕೂಡ ಇಲ್ಲೇ ಇದು ಮಾಡ್ತಾ ಇದ್ದಾರೆ. ಯಾರು ಟ್ಯಾಲೆಂಟ್ ಇರೋರು ಪ್ರೊಫೆಷನಲಾಗಿ ಎಲ್ಲ ಮಾಡಿದಾಗ ರೀಚ್ ಸಿಗಲ್ಲ ಅವ್ರಿಗೆ ಆಟೋಮೆಟಿಕ್ಲಿ.
ಎಷ್ಟು ದಿನ ಅಂತ ಅವರು ಕಷ್ಟಪಟ್ಕೊಂಡು 1 ವರ್ಷ 2 ವರ್ಷ ಮಾಡೋಕ್ಕಾಗುತ್ತಾ? ಇಲ್ಲ. ಅವ್ರೇನು ಮಾಡ್ತಾರೆ, ಗಿವ್ ಅಪ್ ಮಾಡಿಬಿಡ್ತಾರೆ. ಏನೇ ಅದು ಬೆಳೀತಾ ಇಲ್ವಲ್ಲ ನಾವು ಅಂದ್ಕೊಂಡು ಗಿವ್ ಅಪ್ ಮಾಡ್ತಾರೆ ಆಟೋಮೆಟಿಕ್ಲಿ. ಬಟ್ ಈ ಕ್ರಿಂಜ್ ಪೀಪಲ್ಗಳಿಗೆ ಅವ್ರು ಕಳ್ಕೊಳ್ಳೋದು ಏನೂ ಇಲ್ಲ, ಇಷ್ಟ ಮದ್ದಂಗೆ ಮಾಡ್ತಾರೆ, ಬೇಕಾಬಿಟ್ಟಿ ಮಾಡ್ತಾರೆ. ಅವ್ರಿಗೇನಾಗುತ್ತೆ, ಈ ಥರ ಹಿಂಗೆ ಬರುತ್ತೆ, ವ್ಯೂಸ್ ಬರುತ್ತೆ, ಪ್ರಮೋಷನ್ಸ್ ಬರುತ್ತೆ, ಲೈಫ್ ಸ್ಟೈಲ್ ಚೆನ್ನಾಗಿರುತ್ತೆ, ಅರ್ನಿಂಗ್ಸ್ ಮಾಡ್ಕೊಳ್ತಾರೆ, ಆರಾಮಾಗಿರ್ತಾರೆ. ಬಟ್ ಈ ಸಿನಿಮಾಗೋಸ್ಕರ ಅಂತಲೇ ಏನಾದರೂ ಮಾಡಬೇಕು ಅಂತ ಬಂದಿರ್ತಾರಲ್ಲ, ಅವ್ರಿಗೆ ಏನೂ ಸಿಗಲ್ಲ. ಅವಾಗ ಏನು ಮಾಡ್ತಾರೆ, ಅವ್ರು ಗಿವ್ ಅಪ್ ಮಾಡ್ತಾರೆ, ವಾಪಸ್ ಹೋಗ್ತಾರೆ. ಇನ್ನು ಸಿನಿಮಾ ಇಂಡಸ್ಟ್ರಿಗೆ ಇನ್ನೆಲ್ಲಿಂದ ಬರ್ತಾರೆ? ಕ್ಯಾಮ್ರಾಮನ್ ಆಗಿರ್ಬೋದು, ಸಿನಿಮಾಟೋಗ್ರಫರು, ಎಡಿಟರು, ಡೈರೆಕ್ಟ್ರು, ಸೆಟ್ ವರ್ಕ್ ಯಾವುದನ್ನೇ ಆಗಿರಲಿ. ಸೊ ಏನಾಗುತ್ತೆ, ಆಗಲ್ಲ, ಯಾರಿಗೂ ಕೂಡ ಬರೋದಕ್ಕೆ ಸಾಧ್ಯ ಇಲ್ಲ. ಸೊ ಅದರಿಂದ ಏನಾಗುತ್ತೆ, ಈ ಎಲ್ಲ ಒಂದು ವಿಷಯದಿಂದ ಈ ಟ್ಯಾಲೆಂಟೆಡ್ ಪೀಪಲ್ಸ್ಗೆ ತುಂಬಾ ಅನ್ಯಾಯ ಆಗ್ತಾ ಇದೆ. ಈ ಕ್ರಿಂಜ್ಗಳು ಬೆಳೀತಾನೆ ಇದ್ದಾರೆ. ಸೊ ಇದು ನನ್ನ ವಿಷಯದಲ್ಲೇ ಆಗುತ್ತೆ. ಇಷ್ಟೆಲ್ಲ ಮಾತಾಡ್ತೀಯ, ನೀನೇನು ದಬಾಕಿದ್ಯಾ ಅಂತ ನೀವು ಕೇಳ್ಬೋದು. ನನ್ನ ಅಕೌಂಟ್ ಲಿಂಕು ನಾನೇ ಕೊಟ್ಟಿರ್ತೀನಿ, ಹೋಗಿ ನೀವು ನೋಡಿ ಆಯಿತಾ. ನನಗಿರೋದೇ 55,000 ಜನ ಫಾಲೋವರ್ಸ್. ಬಟ್ ನಾನು ಪ್ರಾಂಪ್ಟಾಗಿ ಹೇಳ್ತೀನಿ, ಈವನ್ 1 ಮಿಲಿಯನ್ ಫಾಲೋವರ್ಸ್ ಇರೋವಂಥವ್ರು ಕೂಡ ನನ್ನ ರೇಂಜಿಗೆ ವೀಡಿಯೋಸ್ ಮಾಡಲ್ಲ. ಯಾವುದೋ ಒಂದು ಕಾಪಿ ಮಾಡ್ತಾರೆ, ಇಲ್ಲ ಕ್ರಿಂಜಾಗಿಲ್ಲ ಡೈಲಾಗ್ ಓದ್ತಾರೆ, ಆ ಕಡೆ ಈ ಕಡೆ ಓದ್ಬಿಟ್ಟು ಅಷ್ಟೇ. ನಾನು ಪ್ರೊಫೆಷನಲಾಗಿ ಮಾಡ್ತೀನಿ, ನಾನು ಚೆನ್ನಾಗಿ ಮಾಡ್ತೀನಿ, ನನಗೆ ಕಾನ್ಫಿಡೆನ್ಸ್ ಇದೆ ನನ್ನ ಮೇಲೆ, ಆಯಿತಾ. ಇಲ್ಲೇನಾಗ್ತಿದೆ ಅಂತಂದ್ರೆ, ನಮ್ಮಲ್ಲಿ ಇರೋಂಥ ಜನರ ಮೆಂಟಾಲಿಟಿ ಆ ಥರ ಇದೆ. ಒಳ್ಳೆ ವಿಡಿಯೋಸ್ ನೋಡಿದಾಗ ಪ್ರೊಫೆಷನಲಾಗಿ ಮಾಡ್ತಾ ಇದ್ದಾರೆ, ಇವ್ರು ಏನೋ ಒಂದು ಮಾಡ್ತಾರೆ, ಅಚೀವ್ಮೆಂಟ್ ಮಾಡ್ತಾರೆ ಅಂತ ಅನಿಸ್ದಾಗ ದಯವಿಟ್ಟು ಅಂಥವ್ರಿಗೆ ಸಪೋರ್ಟ್ ಕೊಡಿ. ಬಟ್ ಇಂಥ ಕ್ರಿಂಜ್ ನನ್ನ ಮಕ್ಳಿಗೆ ಅಲ್ಲ, ನೀವಂತ ಆ್ಯಕ್ಚುಲಿ ಹೈ ಕ್ಲಾಸ್ ಇರೋಂಥ ಜನಗಳು ಯಾರು ಕೂಡ ಇಂಥ ಕ್ರಿಂಜ್ ನನ್ನ ಮಕ್ಳಿಗೆ ಸಪೋರ್ಟ್ ಮಾಡಲ್ಲ. ಅವ್ರು ಯಾರಿಗೂ ಮಾಡಲ್ಲ. ಅವ್ರ ಪಾಡ್ಗೆ ಅವ್ರು ಸುಮ್ಮನೆ ಇರ್ತಾರೆ. ಅವ್ರು ಲೈಕ್ ಅದಕ್ಕೇನಾಗುತ್ತೆ, ಬೇರೆ ಸ್ಟೇಟ್ ಕಂಟೆಂಟ್ ಕ್ರಿಯೇಟರ್ಸ್ ಹೈ ಕ್ಲಾಸ್ ವೀಡಿಯೋಸ್ನ ಅವ್ರು ನೋಡ್ಕೊಂಡು ಏನು ಮಾಡ್ತಾರೆ, ಸುಮ್ಮನಾಗಿ ಹೋಗ್ತಾರೆ. ಸೊ ಇಲ್ಲಿ ನಮ್ಮ ಕನ್ನಡದಲ್ಲಿ ಏನಾದರೂ ಪ್ರೊಫೆಷನಲ್ ಮಾಡ್ತೀನಿ, ಇಲ್ಲ ಹೈ ಕ್ಲಾಸಾಗಿ ಮಾಡ್ತೀನಿ, ನೆಕ್ಸ್ಟ್ ಲೆವೆಲ್ ಮಾಡ್ತೀನಿ ಅಂದ್ರೆ ಸಿಗೋದೇ ಇಲ್ಲ. ಆಮೇಲೆ ಇವರೆಲ್ಲ ಅಪ್ಡೇಟು ಆಗಲ್ಲ. ಈ ಕ್ರಿಂಜ್ ನನ್ನ ಮಕ್ಳಿಗೆ ಎಷ್ಟೇ ದುಡ್ಡು ಬರಲಿ, ಏನೇ ಮಾಡಲಿ, ಅವ್ರು ಏನು ಮಾಡ್ತಾರೋ, 10,000 ಇದ್ದಾಗಲೂ ಅದೇ ವೀಡಿಯೋಸ್ ಮಾಡ್ತಾರೆ, 1 ಲಕ್ಷ ಫಾಲೋವರ್ಸ್ ಬಂದಾಗಲೂ ಅದೇ ಥರ ವೀಡಿಯೋ ಮಾಡ್ತಾರೆ, 1 ಮಿಲಿಯನ್ ಫಾಲೋವರ್ಸ್ ಬಂದಾಗಲೂ ಅದೇ ಥರ ವೀಡಿಯೋ ಮಾಡ್ತಾರೆ. ಅದೆಲ್ಲ ಈಗ ಸಿನಿಮಾಗೋಸ್ಕರ ಏನಾದರೂ ಮಾಡಬೇಕು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನಾನು 10K ಫಾಲೋವರ್ಸ್ ಆದಾಗ ನಾನು ಕ್ಯಾಮ್ರಾ ತೊಗೊಂಡೆ, ಒಂದು 20K ಆಗ್ತಿದ್ದಂಗೆ ಲೈಟ್ಸ್ ತೊಗೊಂಡೆ, ಒಂದು 30K ಆಗ್ತಿದ್ದಂಗೆ ಲೆನ್ಸ್ ಗಿನ್ಸು ಅದು ಇದು ಅಂತೆಲ್ಲ ಎಕ್ಸ್ಟ್ರಾ ಥಿಂಗ್ಸ್ ತೊಗೊಂಡೆ, 40K ಆಗ್ತಿದ್ದಂಗೆ ನಾನೇನು ಮಾಡಿದೆ, ಎಗೇನು ಅದು ಗಿಂಬಲ್ ತೊಗೊಂಡೆ. ಸೊ ನಾನು ವಾಟ್ ಎವರ್ ಏನೇ ಬಂದರೂ ಕೂಡ ನಾನು ಇಲ್ಲೇ ಆಗ್ತಾಯಿದ್ದೀನಿ. ಇವನು ನೀವು ಕೇಳ್ಬೋದು, ಏನಕ್ಕೆ ಇವೆಲ್ಲ ಮಾಡ್ಕೊಂಡು ಕೂತ್ಕೊಳ್ತೀರಾ? ಬಿಕಾಸ್ ಇಟ್ಸ್ ಮೈ ಪ್ರೊಫೆಷನ್. ನಾನು ಇದೇ ಪ್ರೊಫೆಷನಲ್ಲಿ 10 ವರ್ಷದಿಂದ ಇದಕ್ಕೋಸ್ಕರನೇ ಕಷ್ಟಪಡ್ತಾ ಇರೋದು, ಇದಕ್ಕೋಸ್ಕರನೇ ನಾನು ಮಾಡ್ತಾ ಇರೋದು. ಸಿನಿಮಾ ಮಾಡಬೇಕು, ಸಿನಿಮಾದಲ್ಲೇ ಇರಬೇಕು ಅಂದ್ಬಿಟ್ಟು. ನನಗೂ ಬೇರೆ ಪ್ರೊಫೆಷನ್ಗೂ ನಂಗೆ ಸಂಬಂಧ ಇಲ್ಲ, ಇದರಲ್ಲೇ ಇರೋದು. ಇವತ್ತಿಗೂ ಎಷ್ಟೋ ಐಟಮ್ಸ್ಗಳು ತೊಗೊಂಡಿದ್ದೀನಿ. ನಾವು ಬೇರೆ ವರ್ಕ್ ಮಾಡ್ತೀವಿ. ಮೋಸ್ಟ್ ಆಫ್ ಟೈಮ್ ನೀವು ನೋಡ್ಬೋದು, ಡೆಲಿವರಿ ಬಾಯ್ಸ್ ಕೆಲಸಗಳು ಮಾಡೋದ್ರೆ ಎಷ್ಟೋ ಜನ ಸಿನಿಮಾದವರೇ ಮಾಡ್ತಾರೆ. ಯಾಕಂದ್ರೆ ಫುಲ್ ಟೈಮ್ ಕೆಲಸ ಇರಲ್ಲ, ಯಾವತ್ತೊಂದಿನ ಕೆಲಸ ಬರುತ್ತೆ, ಇನ್ನು ಮಿಕ್ಕಿರೋ ದಿನ ನಮ್ಗೇನೂ ಇರಲ್ಲ. ಸೊ ಇದನ್ನೆಲ್ಲ ಮಾಡಿ ಕಂಪ್ಲೀಟ್ಲಿ ನಾನು ಇದೊಂದು ಸೆಟಪ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇವನ್ ನನ್ನ ಮನೇನೂ ನಾನು ಡೆಕೋರೇಷನ್ ಮಾಡ್ಕೊಂಡಿದ್ದೀನಿ. ಯಾವುದೂ ಕೂಡ ರೀಸನ್ಸ್ ಇರಬಾರ್ದು. ಸೊ ನಾನು ಏನು ಮಾಡ್ತೀನೋ, ನನ್ನ ಹತ್ರ ಎಷ್ಟಿದೆಯೋ ಅಷ್ಟೆಲ್ಲ ನಾನು ಚೆನ್ನಾಗಿ ಮಾಡಬೇಕು ಅಂದ್ಬಿಟ್ಟು. ಸೊ ಈ ಥರ ಎಲ್ಲ ಇರಬೇಕಾದಾಗ ಇಂಥ ಕ್ರಿಂಜ್ ನನ್ನ ಮಕ್ಕಳು ಬಂದು ಈ ಥರ ಹುಚ್ಚುಚ್ಚೋ ರೀತಿ ಆಡಿ ಬೆಳೆದು ಅವ್ರಿಗೆ ನೋಡಿ, ಅವ್ರಿಗೆ ಒಂದು 10,000 ರೂಪಾಯಿ ಸಿಕ್ಕಿದ್ರೆ ಏನು ಮಾಡ್ತಾರೆ, ಇಮಿಡಿಯೇಟ್ಲಿ ಕುಡಿಯೋದು, ಇಲ್ಲ ಫ್ರೆಂಡ್ಸ್ ಜೊತೆ. ನಾವು ಅಂಥದ್ದು ಜೀವನದಲ್ಲ ಕೆಲಸಗಳು ಮಾಡಿಲ್ಲ. ನಮಗೀಗ ಒಂದು 10,000 ರೂಪಾಯಿ ಸಿಕ್ಕಿದ್ರು ಏನಾದರೂ ಒಂದು ಐಟಮ್ ಲೆಸ್ ಇದೆಯಾ, ಏನಾದರೂ ಬೇಕಿದೆಯಾ ಅಂತ ಯೋಚನೆ ಮಾಡ್ತೀವಿ. ಮತ್ತೆ ತೆಗೆದು ಇಲ್ಲೇ ಇನ್ವೆಸ್ಟ್ ಮಾಡ್ತೀವಿ. ಸೊ ಇಲ್ಲಿಂದ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತೀವಿ. ಬಟ್ ಏನು ಪ್ರಾಬ್ಲಮ್ ಏನು ಅಂತ ಅಂದರೆ ಇದೆ, ಇವ್ರಿಗೆಲ್ಲ ಇನ್ನೊಂದು ಏನು ಅಂದರೆ, ಇನ್ನೊಂದಷ್ಟು ಜನ ಈ ಮನೆಗಳಲ್ಲಿ ಈಗಂತೂ ಕಂಟೆಂಟ್ ಕ್ರಿಯೇಟರ್ಸ್ಗಳು ಜಾಸ್ತಿ ಆಗಿಬಿಟ್ಟಿದ್ದಾರೆ. ಹಾಗನ್ಬಿಟ್ಟು ಏನು ಅವ್ರು ಸ್ವಂತವಾಗಿ ಏನು ಮಾಡ್ತಿಲ್ಲ, ಎಲ್ಲೋ ಬೇರೆ ಭಾಷೆಯಿಂದ ತಗೊಳ್ತಾರೆ. ಅವ್ರಿಗೇನು ಅಂದರೆ ಅದೇ ಅಡ್ವಾಂಟೇಜ್, ಈಸಿಯಾಗಿ ಬೆಳೆಯೋದಕ್ಕೆ. ಸ್ಕ್ರಿಪ್ಟು ಬರೆಯೋ ಹಾಗಿಲ್ಲ ಅವ್ರಿಗೆ, ಪ್ರಾಪರಾಗಿ ಶೂಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಬೇರೆ ಭಾಷೆಲಿ ದಿನ ಎಲ್ಲೋ ಒಂದೊಂದು ವೀಡಿಯೋ ಸಿಗುತ್ತೆ, ಅವನ್ನೆಲ್ಲ ತರೋದು ಹಾಕೋದು. ಕನ್ನಡದಲ್ಲಿ ಏನಿಲ್ಲ ಅಂದ್ರೆ ಒಂದೇ ವೀಡಿಯೋನೇ ಕಾಪಿ ಹೊಡೆದಿರೋ 10 ವೀಡಿಯೋ ಸಿಗುತ್ತೆ ನಿಮಗೆ. ಬೇರೆ ಬೇರೆ ಕ್ರಿಯೇಟರ್ಸು ಗಂಡ ಹೆಂಡ್ತಿ ಅಂತ ತೊಗೊಂಡ್ರೆ ಎಷ್ಟೋ ಜನ ಬೇರೆ ಇನ್ನೆಲ್ಲ ಯಾವುದೋ ಲ್ಯಾಂಗ್ವೇಜಲ್ಲಿರೋ ಒಂದೇ ವಿಡಿಯೋನೇ ಎಷ್ಟೋ ಸತಿ ಕಾಪಿ ಮಾಡಿರ್ತಾರೆ. ಅಷ್ಟು ಕಾಪಿ ವೀಡಿಯೋ ಸಿಗುತ್ತೆ ನಿಮಗೆ. ಸೊ ಆದಷ್ಟು ಯಾರನ್ನಾಗಿರಲಿ, ನೀವು ಅವ್ರ ಅಕೌಂಟ್ ನೋಡ್ತಾ ಇದ್ದೀರಾ, ಅವ್ರಿಗೆ ಓರ್ತಿದೆ, ಲೈಕ್ ಅವ್ರಿಗೆ ಟ್ಯಾಲೆಂಟ್ ಇದೆ, ಅವ್ರಿಗೆ ಎಬಿಲಿಟಿ ಇದೆ, ಏನೋ ಒಂದು ಮಾಡ್ತಾರೆ, ಅಂಥವ್ರು ಮಾತ್ರ ದಯವಿಟ್ಟು ಸಪೋರ್ಟ್ ಮಾಡಿ. ಬಟ್ ಅಂಥವ್ರಿಗೆ ಸಪೋರ್ಟ್ ಮಾಡ್ದಾನೆ ಇಂಥ ಕ್ರಿಂಜ್ ನನ್ನ ಮಕ್ಕಳು, ಹುಚ್ಚು ನನ್ನ ಮಕ್ಕಳು, ನೀವು ಹೇಳ್ಬೋದು ನಾವು ಸಪೋರ್ಟ್ ಮಾಡ್ತಿಲ್ಲ ಅವ್ನಿಗೆ ಕ್ಯಾಕ್ರಿಸ್ ಮಕ್ಕೋಗಿತೀನಿ ಅಂತ. ಸ್ಟಿಲ್ ಅದು ಏನಾಗುತ್ತೆ, ಅವ್ರ ಅಕೌಂಟ್ ರನ್ ಆಗ್ತಾ ಇರುತ್ತೆ. ಸೊ ನೆಗೆಟಿವಿಟಿ ಇದ್ರೂ ಪರವಾಗಿಲ್ಲ, ಅವ್ರಿಗದು ಪ್ಲಸ್ ಆಗ್ತಾ ಇರುತ್ತೆ, ಆಟೋಮೆಟಿಕ್ಲಿ ಬೆಳೀತಾನೆ ಇರ್ತಾರೆ. ಸೊ ನಮ್ಮಲ್ಲಿ ಯಾಕಂದರೆ ಕನ್ನಡ ಇಂಡಸ್ಟ್ರಿ ಅಂತಲೇ ಅಲ್ಲ, ಇವನ್ ಸಮಾಜಕ್ಕೂ ಅಷ್ಟೇ ಇವರು ಒಂಥರ ಮಾರಕ. ಇದು ನೆಕ್ಸ್ಟ್ ಯೂತ್ಸು, ನೆಕ್ಸ್ಟ್ ಜನ್ರೇಷನು ಏನು ಮಾಡ್ತಾರೆ, ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಆದಷ್ಟು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಇಂಥ ನನ್ನ ಮಕ್ಳಿಗೆ ಯಾವುದೇ ಕಾರಣಕ್ಕೂ ಎನ್ಕರೇಜ್ ಮಾಡಬೇಡಿ. ಒಳ್ಳೆಯವ್ರಿಗೆಲ್ಲ ಒಳ್ಳೇದಾಗಲಿ, ಕೆಟ್ಟ ನನ್ನ ಮಕ್ಳಿಗೆಲ್ಲ ಕೆಟ್ಟದಾಗಲಿ ಅಂತ ಬಯಸ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ.